ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ದರ್ಶನ ಮಾಡೋಣ. ಹಾಗೆ ಇಲ್ಲಿ ವಿಶೇಷ ಏನನ್ನೋದು ನಿಮಗೆ ನಾನು ತೋರಿಸ್ತೀನಿ. ಇದು ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರ ಇರತಕ್ಕಂಥ ವಿಶೇಷವಾದ ಜಾಗ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಆಶೀರ್ವಾದದೊಂದಿಗೆ ಈ ವಿಡಿಯೋ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಈ ದೇವಸ್ಥಾನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇದುವೇ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಕ್ಷೇತ್ರದ ವಿಶೇಷ ಏನು, ಹಾಗೆ ಇಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಪದ್ಧತಿ ಏನು, ಹಾಗೆ ಈ ದೇವಸ್ಥಾನದ ಪವಾಡದಲ್ಲಿ ನಡೀತಕ್ಕಂಥ ಏನೇನು ನಿಮ್ಮನ್ನ ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಎಸ್, ಎಕ್ಸ್ಪ್ಲೋರ್ ದಿ ನ್ಯೂ ಪ್ಲೇಸ್ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಇವಾಗ ಪಾರ್ಕಿಂಗ್ ರೀಚ್ ಆಗಿದ್ದೇವೆ. ಇದು ದೇವಸ್ಥಾನದ ಒಂದು ವಿಶಾಲವಾದ ಒಂದು ಪಾರ್ಕಿಂಗ್ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು. ಹಾಗೆ ಒಂದು ಮಂಟಪ ಕೂಡ ನೋಡ್ಲಿಕ್ಕೆ, ರಂಗಮಂದಿರ ನೋಡ್ಲಿಕ್ಕೆ ನಮಗೆ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಷ್ಟೇ ಕೂಲ್ ಅಂಡ್ ಕಾಮ್ ಮತ್ತು ಗ್ರೀನರಿ ಇರತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನ. ಬನ್ನಿ ಈ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಇದನ್ನ ನೋಡ್ತಾ ಇದ್ರ ಬಯಲು ಗಣಪತಿಯ ದೇವಸ್ಥಾನ ನೋಡ್ತಾ ಇರೋದು. ಹಾಗೆ ಈ ದೇವಸ್ಥಾನದ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಇದರ ಬಗ್ಗೆ ವಿಶೇಷವನ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ನೋಡೋಣ ಅಂತ ಹೇಳ್ತಾ, ಇದರ ಬಗ್ಗೆ ಹೇಳೋದೇನೆಂದ್ರೆ ಸ್ನೇಹಿತರೆ, ಇದು ಸೌತಡ್ಕ ಕ್ಷೇತ್ರ ಹೇಗೆ ಬಂತ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಗೋಪಾಲಕರಿಗೆ ಕಾಡಿನಲ್ಲಿ ಒಂದು ಕಲ್ಲಿನ ಗಣಪತಿ ವಿಗ್ರಹ ಸಿಗುತ್ತದೆ ಸ್ನೇಹಿತರೆ. ಆ ಗಣಪತಿಯನ್ನ ಗೋಪಾಲಕರು ಒಂದು ಸ್ಥಳದಲ್ಲಿ ಕಟ್ಟೆಯ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಸ್ಥಳವೇ ಇಂದು ಸೌತಡ್ಕ ಕ್ಷೇತ್ರ ಎಂದು ಹೇಳ್ತಾರೆ ಸ್ನೇಹಿತರೆ. ಹಾಗೆ ಸೌತಡ್ಕ ಹೆಸರು ಬಂದಿದ್ದು ಹೇಗೆ ಅನ್ನೋದು ನಾನು ಹೇಳ್ತೀನಿ. ಗೋಪಾಲಕರು ಸೌತೆಕಾಯಿಯನ್ನು ಸಮರ್ಪಣೆ ಮಾಡಿದ್ದರಿಂದ ಸೌತಡ್ಕ ಎನ್ನುವ ಹೆಸರು ಬಂದಿತು. ಇಂದಿಗೂ ಕೂಡ ಕೆಲವರು ಇಲ್ಲಿನ ಗಣೇಶನಿಗೆ ಸೌತೆಕಾಯಿಯನ್ನು ಅರ್ಪಿಸುವ ಆಚರಣೆ ನಾವು ಕೂಡ ಕಾಣಬಹುದು. ಹಾಗೆ ಈ ದೇವಸ್ಥಾನದ ಇನ್ನೂ ವಿಶೇಷ ಏನಂದ್ರೆ ಸ್ನೇಹಿತರೆ, ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ತರಹದ ಗರ್ಭದ ಗುಡಿ ಇಲ್ಲ. ಈ ದೇವಸ್ಥಾನದ ವಿಶೇಷ ಎಂದರೆ ಸ್ನೇಹಿತರೆ, ಇತರ ದೇವಸ್ಥಾನಗಳಂತೆ ಈ ದೇವಸ್ಥಾನಕ್ಕೆ ಯಾವುದೇ ಕಟ್ಟಡವಿಲ್ಲ ಸ್ನೇಹಿತರೆ. ಗರ್ಭಗುಡಿ ಇಲ್ಲ, ಗೋಪುರವಿಲ್ಲ. ಬದಲಾಗಿ ಇದೊಂದು ಬಯಲು ಗಣಪತಿ, ತೆರೆದ ಸ್ಥಳದಲ್ಲಿರುವಂತಹ ಗಣಪತಿಯ ದೇವರು ಅಂತ ಹೇಳ್ಬೋದು. ನೋಡಿ, ಇದುವೇ ಆ ದೇವರ ಒಂದು ವಿಗ್ರಹ. ಹಾಗೆ ಗಂಟೆ ಕಟ್ಟುವ ಒಂದು ಹರಕೆ ಕೂಡ ಇಲ್ಲಿ ನಾವು ನೋಡಬಹುದು. ಹರಕೆ ಹೊತ್ತು ಈ ಸ್ಥಳಕ್ಕೆ ಬಂದ ಗಣಪನಲ್ಲಿ ಪ್ರಾರ್ಥಿಸಿದರೆ 2 ತಿಂಗಳೊಳಗಾಗಿ ಅವರ ಬೇಡಿಕೆ ಈಡೇರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದರ ಮರುದಿನವೇ ಈ ಕ್ಷೇತ್ರಕ್ಕೆ ಬಂದು ಗಂಟೆ ಕಟ್ಟುತ್ತಾರೆ. ಹಾಗಾಗಿ ಇಲ್ಲಿ ಸಾವಿರಾರು ಗಂಟೆಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ಇಲ್ಲಿ ಬಹಳ ಪ್ರಭಾವಶಾಲಿ ಹಾಗೂ ಮಹಿಮಾನ್ವಿತ ದೇವಾಲಯವಾಗಿದೆ. ಅದುವೇ ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಇದೊಂದು ಪವಿತ್ರ ಧಾರ್ಮಿಕ ಸ್ಥಳದ ಜೊತೆಗೆ ಪ್ರವಾಸಿ ತಾಣವೂ ಕೂಡ ಆಗಿದೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಯಾವಾಗಲೂ ಈ ದೇವರ ಮುಂದ್ಗಡೆ ಇರ್ತಕ್ಕಂಥ ದೀಪ ಇನ್ನೂವರೆಗೂ ದೀಪ ಆರಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಇಲ್ಲಿಯ ವಿಶೇಷ ಏನನ್ನು ನಾವು ನೋಡೋಣ. ಸ್ನೇಹಿತರೆ, ನಾನು ವಿಸಿಟ್ ಮಾಡಿದಾಗ ಗಣಪತಿಯ ಹಬ್ಬದ ಇದ್ದ ದಿವಸ ಇಲ್ಲಿ ಚೌತಿ ಸಂಕಷ್ಟಿ ದಿನ ಇಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ಹಾಗೆ ಇಲ್ಲಿಯ ಗಣೇಶನಿಗೆ ಬಹಳ ಕಾರಣಿಕವಿದ್ದು ಭಕ್ತರೆಲ್ಲರಿಗೂ ಒಳ್ಳೆಯದೇ ಆಗಿದೆ ಎನ್ನುವುದು ಒಂದು ಇಲ್ಲಿನ ಭಕ್ತರ ಅನಿಸಿಕೆ. ಹಾಗೆ ಹರಕೆ ಈಡೇರುವುದು ಒಂದು ವಿಶೇಷವಾಗಿದೆ. ಇಲ್ಲಿ ವಿದ್ಯೆ ಕರುಣಿಸಿ ಹೋದವರಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಹಣದ ಸಮಸ್ಯೆ ಇದ್ದರೆ ಅದು ದೂರವಾಗುತ್ತಂತೆ. ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನಲಾಗುತ್ತಿದೆ. ಮಕ್ಕಳನ್ನು ಅನ್ನಪ್ರಾಶನಕ್ಕೂ ಇಲ್ಲಿ ಕರೆತರುತ್ತಾರೆ ಅನ್ನೋದು ಒಂದು ವಿಶೇಷ. ನೋಡಿ, ನೀವು ಕೂಡ ಈ ದೇವರ ವಿಶೇಷ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಅದ್ಭುತವಾದ ಒಂದು ರಮಣೀಯ ದೇವರ ದರ್ಶನ ನಿಮಗೆ ಮಾಡ್ತೀನಿ. ಇದು ಬಯಲು ಸೀಮೆಯಲ್ಲಿ ಇರ್ತಕ್ಕಂಥ ಒಂದು ಬಯಲು. ಇದು ಕಟ್ಟೆಯ ಗಣಪತಿ, ಸೌತಡ್ಕ ಗಣಪತಿ ದೇವಸ್ಥಾನ ಅಂತ ಹೇಳ್ಬೋದು.
ಇಲ್ಲಿ ಗಣಪತಿಯು ಯಾವುದೇ ತರಹದ ದೇವಸ್ಥಾನವಿಲ್ಲ, ಗೋಪುರವಿಲ್ಲ. ಹಾಗೆ ಒಂದು ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಒಂದು ವಿಶೇಷವಾದ ಒಂದು ಮಹಾ ಗಣಪತಿಯ ದೇವಸ್ಥಾನ ಅಂತ ಹೇಳ್ಬೋದು. ಅದುವೇ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಹೇಳ್ಬೋದು. ಇವತ್ತು ಕೂಡ ಇಲ್ಲಿ ಒಂದು ಆಚರಣೆಗಳು ನಡೆದುಕೊಂಡು ಬರ್ತದೆ. ಹಾಗೆ ಅಷ್ಟೇ ಪವಾಡವಾದ ಒಂದು ಜಾಗ ಅಂತ ಹೇಳ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ನೀವು ಕೂಡ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದಾಗ ಶ್ರೀ ಮಂಜುನಾಥೇಶ್ವರ ದರ್ಶನ ಪಡೆದ ಮೇಲೆ ನೀವು ಕೂಡ ಈ ಕ್ಷೇತ್ರಕ್ಕೆ ದಯವಿಟ್ಟು ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟೇ ರಮಣೀಯಾಗಿ ಅಂತ ಇರ್ತಕ್ಕಂಥ ಒಂದು ಜಾಗ, ಅಷ್ಟೇ ಗ್ರೀನರಿ, ಅಷ್ಟೇ ಪವಾಡ ಜಾಗ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹಾಗೆ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಕಷ್ಟು ಕಲ್ಪನೆಗಳಿದ್ದರೆ ಒಂದು ಬಾರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಕೂಡ ದೇವರ ಭಕ್ತಿಗೆ ಕಾರಣರಾಗಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಇಲ್ಲಿ ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷವಾದ ಸೇವೆಗಳು ಇಲ್ಲಿ ನಡೀತಿದೆ. ಅಪ್ಪ ಕಜ್ಜಾಯ, ಪಂಚ ಕಜ್ಜಾಯ, ರಂಗಪೂಜೆ, ಮೂಡಪ್ಪ ಸೇವೆ ಈ ಕ್ಷೇತ್ರದಲ್ಲಿ ನಡೆಯುವ ಸೇವೆಗಳಿಗಾಗಿವೆ ಅಂತ ಹೇಳ್ಬೋದು. ಇಲ್ಲಿ ಗೋಶಾಲೆಗಳು ಕೂಡ ಇದೆ. 150ರಿಂದ 200 ಗೋಗಳು ಇಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿಯ ವಿಶೇಷ ಮತ್ತೊಂದು ಇದೆ ಸ್ನೇಹಿತರೆ, ಅದುವೇ ಬೆಲ್ಲದ ಅವಲಕ್ಕಿ ಪ್ರಸಾದ ಸಿಗುತ್ತೆ ಸ್ನೇಹಿತರೆ. ಅದು ಯಾವ ದೇವಸ್ಥಾನದ ಕೂಡ ಪ್ರಸಾದ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಅದನ್ನ ನಾವು ಸೇವಿಸ್ತಾ ಇದ್ರೆ ಸ್ವರ್ಗ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ವಿಶೇಷ ಗಣಪತಿ ದೇವರ ಉತ್ಸವದಿಂದ ನಾವು ಹೋಗಿರೋದು. ಹಾಗೆ ಇದು ಸೌಂದರ್ಯವನ್ನು ನೋಡಿ ಈ ಉತ್ಸವದಲ್ಲಿ ಈ ಕ್ಷೇತ್ರ ಮಾಡಿರೋ ಶೃಂಗಾರ ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕಂತ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಕ್ಷೇತ್ರ ಇದಾಗಿರ್ತದೆ. ದಯವಿಟ್ಟು ನೀವು ಕೂಡ ಒಂದ್ ಬಾರಿ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ತಲುಪುವುದು ಹೇಗೆ ಅಂತೀರಾ ಸ್ನೇಹಿತರೆ, ಧರ್ಮಸ್ಥಳದಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಸೌತಡ್ಕ ಎಂಬ ಜಾಗ ಇದು. ನೋಡಿ ಸ್ನೇಹಿತರೆ, ಫಸ್ಟ್ ನಾವು ಈ ಕಡೆ ಸುಬ್ರಹ್ಮಣ್ಯದಿಂದ ಬಂದ್ರೆ ಕೇವಲ 45 ಕಿಲೋಮೀಟರ್ ಆಗುತ್ತೆ. ಅದೇ ನೀವು ಮಂಗಳೂರಿಂದ ಬಂದ್ರೆ 82 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೊಕ್ಕಡದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಕ್ಷೇತ್ರ. ಈ ತರ ಕ್ಷೇತ್ರವನ್ನು ನೀವು ಕೂಡ ಮಿಸ್ ಮಾಡಬೇಡಿ. ನೋಡಿ, ಅಲ್ಲಿ ಪ್ರಸಾದದಲ್ಲಿ ಅಲ್ಲಿ ನೆರವೇರ್ತಕ್ಕಂಥ ಒಂದು ಎಷ್ಟು ಜನರು ಬಂದಿದ್ದಾರೆ ದರ್ಶನಕ್ಕೆ ಪಡೆಯಕ್ಕೆ. ಅದುವೇ ಇದು ಬೆಲ್ಲದ ಅವಲಕ್ಕಿ ಪ್ರಸಾದ. ಅಲ್ಲಿ ಈ ತರ ಕೊಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಅಷ್ಟೇ ರುಚಿಯಾದಂತ, ಅಷ್ಟೇ ಬ್ಯೂಟಿಫುಲ್ ಆದಂತ ಒಂದು ಪ್ರಸಾದ ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗತ್ತೆ. ಹಾಗೆ ಇವತ್ತಿನ ವಿಶೇಷವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಅನ್ಕೊಂಡಿದ್ರೆ ಸ್ನೇಹಿತರೆ, ಒಂದು ನಿಮ್ಮ ಹರಕೆಯನ್ನ ತೀರ್ಲಿಕ್ಕೆ ನೀವು ಬಂದ್ಬಿಟ್ಟು ಇಲ್ಲಿ ಗಂಟೆ ಕಟ್ಟುವುದ್ರೆ ಅದರಿಂದ ನಿಮಗೆ 2 ತಿಂಗಳಲ್ಲಿ ನಿಮಗೆ ಶುಭವಾಗುತ್ತೆ ಅಂತ ಹೇಳ್ಬೋದು. ಈ ತರ ನೋಡ್ತಾ ಇದ್ರೆ ಮತ್ತೆ ನನ್ನ ಮನಸ್ಸಲ್ಲಿ ಬರೋದು, ಈ ಬದುಕಿಗೆ ಪಯಣಕ್ಕೂ ತಿರುವು ಇದೆ, ಈ ದಾರಿಯು ಸಾಗುತ್ತಿದೆ, ಕಷ್ಟವೇ ಆಗಲಿ ಇಷ್ಟವೇ ಆಗಲಿ ಸಂಚಾರಿಯಾಗು ನೀ. ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿದೆ ಸ್ನೇಹಿತರೆ, ನಾನು ಮತ್ತು ನನ್ನ ಕನಸು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ನೇಹಿತರೆ, ನೀವು ಕೂಡ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.